ನಮಸ್ತೆ. ನನ್ನ ಹೆಸರು ಸೌಪರ್ಣಿಕ. ನಾನು 10ನೇ ತರಗತಿ ವಿದ್ಯಾರ್ಥಿನಿ. ನನ್ನ ವಿಷಯ ದಸರಾ. ದಸರಾ ಎಂಬುದು 10 ದಿನಗಳ ಸಂಭ್ರಮ. ಪ್ರತಿಯೊಂದು ದಿನವೂ ಅದರದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇದನ್ನು ಅವರವರ ಕಲೆ ಮತ್ತು ಸಂಸ್ಕೃತಿಯನ್ನು ಹೆಚ್ಚಿಸಲು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ನಮ್ಮ ಮನೆಯಲ್ಲಿ 18 ವರ್ಷಗಳಿಂದ ಸಂಗ್ರಹಿಸಿರುವ ಬೊಂಬೆಗಳಿವೆ. ನಮಗೆ ಬೊಂಬೆಗಳ ಮೇಲೆ ಅತ್ಯಂತ ಒಲವಿದೆ. ನಮಗೆ ಬೊಂಬೆಗಳನ್ನು ಇಡುವುದು, ಬೊಂಬೆಗಳನ್ನು ತರುವುದು, ಬೊಂಬೆಗಳನ್ನು ನೋಡಲು ಹೋಗುವುದು ಮತ್ತು ವಿವಿಧ ವಸ್ತುಗಳಿಂದ ಬೊಂಬೆಯನ್ನು ಮಾಡುವುದು, ವಿಷಯ ಪ್ರೇರಿತವಾಗಿ ಬೊಂಬೆಯನ್ನು ಇಡುವುದು ನಮ್ಮ ಹವ್ಯಾಸ. ನಾನು ಹುಟ್ಟಿದಿಂದಾಗಲೂ ಯಾವುದೇ ಬೊಂಬೆಯನ್ನು ಹಾಳು ಮಾಡದೆ ನನಗೆ ಬಂದ ಎಲ್ಲ ಬೊಂಬೆಯ ಉಡುಗೊರೆಗಳನ್ನು ಸಂಗ್ರಹಿಸಿ ಉದ್ಯಾನವನವೊಂದನ್ನು ಮಾಡಿ ನನ್ನ ಸ್ನೇಹಿತರಿಗೆ ತೋರಿಸಿ ಸಂಭ್ರಮ ಪಡುತ್ತೇನೆ. ನನಗೆ ನೆನಪಿದ್ದಂತೆ ನಮ್ಮ ಮನೆಯಲ್ಲಿ ಆ ತಾಯಿಯ ಅನುಗ್ರಹದಿಂದ ಯಾವ ವರ್ಷವೂ ದಸರಾ ಹಬ್ಬವು ನಿಂತಿಲ್ಲ. ಈ ದಸರಾ ಹಬ್ಬವು ಹಿಂದೂ ಧರ್ಮದ ಒಂದು ಪ್ರಮುಖ ಹಬ್ಬವಾಗಿದ್ದು, ಈ ಹಬ್ಬವು ದುಷ್ಟರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಈ ಹಬ್ಬವು ಸನಾತನ ಧರ್ಮದ ಪಂಚಾಂಗದ ಪ್ರಕಾರ ಅಶ್ವೇಜ ಮಾಸದಲ್ಲಿ 10 ದಿನಗಳ ಸಂಭ್ರಮವಾಗಿ ಆಚರಿಸಲ್ಪಡುತ್ತದೆ. ಈ ಹಬ್ಬವು ರಾಮನು ರಾವಣನ ಮೇಲೆ ಸಾರಿದ ವಿಜಯವನ್ನು ಮತ್ತು ಮಹಿಷಾಸುರ ಮರ್ದಿನಿಯು ಮಹಿಷಾಸುರನನ್ನು ಕೊಂದ ವಿಜಯವನ್ನು ಸಂಕೇತಿಸುತ್ತದೆ. ನಮ್ಮ ದೇಶದಲ್ಲಿ ವಿವಿಧೆಡೆ ಈ ಹಬ್ಬವನ್ನು ಬಹಳ ಸಾಂಪ್ರದಾಯಿಕವಾಗಿ ನಡೆಸುತ್ತಾರೆ. ನನಗೆ ತಿಳಿದಿರುವಂತೆ ಮೈಸೂರು ನಗರದಲ್ಲಿ ಮಹಿಷಾಸುರ ಮರ್ದಿನಿಯಾದ ಚಾಮುಂಡಿ ತಾಯಿಯು ಅಂಬಾರಿಯಲ್ಲಿ ಮೆರೆಯುತ್ತಾಳೆ. ಮೈಸೂರು ನಗರವು ದಸರಾ ಹಬ್ಬವನ್ನು ವೈಭವ ಮತ್ತು ವಿಜೃಂಭಣೆಯಿಂದ ಆಚರಿಸುವ ಸಂಪ್ರದಾಯವನ್ನು ಹೊಂದಿದೆ. ಮೈಸೂರಿನಲ್ಲಿ ದಸರಾ ಉತ್ಸವವು 2015ರಲ್ಲಿ 406 ವರ್ಷದ ವಾರ್ಷಿಕೋತ್ಸವವನ್ನು ಪೂರೈಸಿದೆ. ಎಲ್ಲ ಎಡೆಯಲ್ಲೂ ಈ ದಸರಾ ಹಬ್ಬದಲ್ಲಿ ಬೊಂಬೆಗಳನ್ನು ಜೋಡಿಸುತ್ತಾರೆ. ಈ ಬೊಂಬೆಗಳನ್ನು ಜೋಡಿಸುವುದರ ವೈಶಿಷ್ಟ್ಯವನ್ನು ಈಗ ತಿಳಿಯೋಣ. ಸಮಸ್ತ ಸೃಷ್ಟಿಯು ಒಂದೇ ವಸ್ತುವಿನಿಂದ ಆಗಿದೆ ಎಂಬ ಮಹತ್ವವನ್ನು ಸಾರುವುದೇ ದಸರಾ ಸಮಯದಲ್ಲಿ ಬೊಂಬೆ ಇಡುವುದರ ಸಂದೇಶ. ಚೈತನ್ಯ ಜಗನ್ಮಾತೆಯ ಮೈಯ ಮಣ್ಣಿನಿಂದಲೇ ಸಕಲವೂ ಸೃಷ್ಟಿಯಾಗಿದೆ ಎಂಬುದೇ ಪುರಾಣ ಕಥೆ. ಅದಕ್ಕಾಗಿ ಪಟ್ಟದ ಬೊಂಬೆ ಎಂದು ಶಿವ ಪಾರ್ವತಿಯರ ನಿರಾಕಾರ ಎಂದರೆ ಅರ್ಧಂಬರ್ಧ ಆಕಾರದ ಬೊಂಬೆಗಳನ್ನು ಜೋಡಿಸುತ್ತಾರೆ. ಬೊಂಬೆಗಳನ್ನು ಕೂರಿಸುವುದರಲ್ಲಿ ದೇವತೆಗಳಿಂದ ಹಿಡಿದು ಸಾಧು ಸಂತರು, ತತ್ಪುರುಷರು, ಮನುಷ್ಯರು, ಸಾಮಾನ್ಯ ಜನರ ಜೀವನ ಶೈಲಿ, ಹಳ್ಳಿ ಬದುಕು, ವ್ಯಾಪಾರ, ಕೃಷಿ, ಕ್ರೀಡೆ, ಪಶು ಪಕ್ಷಿಗಳು ಹೀಗೆ ಸಕಲವು ದೇವರ ಅನುಗ್ರಹವಾಗಿದ್ದು ಯಾವುದನ್ನು ತುಚ್ಛವಾಗಿ ಕಾಣಬಾರದೆಂಬುದನ್ನು ಸಾರುವುದೇ ದಸರಾ ಹಬ್ಬದಲ್ಲಿ ಬೊಂಬೆಗಳನ್ನು ಇಡುವ ಪ್ರಖ್ಯಾತವಾಗಿದೆ. ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಅಂಗವೂ ಮುಖ್ಯವಾಗಿದ್ದು ಅದನ್ನು ತುಚ್ಛವಾಗಿ ಕಾಣಬಾರದೆಂದು ಈ ಬೊಂಬೆಗಳು ಸಾರುತ್ತದೆ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಅಂಗವೂ ಮುಖ್ಯವೆಂಬುದನ್ನು ಈ ಬೊಂಬೆಗಳಿಂದ ತಿಳಿಯುತ್ತೇವೆ. ಧನ್ಯವಾದಗಳು.